ಸಚಿವ ಪ್ರಿಯಾಂಕ ಖರ್ಗೆ ಅವರು ಕೂಡ ಈ ವಿಚಾರದಲ್ಲಿ ಮಾತನಾಡಿದ್ದಾರೆ. ಅವು ದೊಡ್ಡದಾಗಿನೇ ಈಗ ನೇರವಾಗಿ ಕೇಂದ್ರ ಸರ್ಕಾರದ ಮೇಲೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮಹಿಳಾ ಮೀಸಲಾತಿ ಬಿಲ್ಗೆ ಕಾಂಗ್ರೆಸ್ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರುವಂತಹ ವಿಚಾರದಲ್ಲಿ ಬಿಜೆಪಿ ವಿರುದ್ಧ ಸಚಿವ ಪ್ರಿಯಾಂಕ ಖರ್ಗೆ ಅವರು ವಾಗ್ದಾಳಿಯನ್ನ ಮಾಡಿ ಆರ್ಎಸ್ಎಸ್ನಲ್ಲಿ ಮಹಿಳೆಯರಿದ್ದಾರಾ, ನಿಮ್ಮ ಕ್ಯಾಬಿನೆಟ್ನಲ್ಲೇ ಮಹಿಳಾ ಮೀಸಲಾತಿಯನ್ನ ನೀಡಿ, 17 ಮಹಿಳೆಯರಿಗೆ ಕ್ಯಾಬಿನೆಟ್ನಲ್ಲಿ ಮೀಸಲಾತಿ ಕೊಡಿ, ಲೋಕಸಭೆಯ ಟಿಕೆಟ್ ನೀಡುವಾಗಲೂ ಮಹಿಳೆಯರಿಗೆ ಕೊಟ್ಟಿಲ್ಲ, ಮಹಿಳಾ ಮೀಸಲಾತಿ ಕೊಡಲು ನಿಮಗೆ ಅಡ್ಡಿ ಯಾರು? ಬಿಜೆಪಿ ವಿರುದ್ಧ ಸಚಿವ ಪ್ರಿಯಾಂಕ ಖರ್ಗೆ ಅವರು ಕೂಡ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಮಹಿಳೆಯರಿಗೆ ನಾವು ಸಶಕ್ತ ಮಾಡಿದ್ದೀವಿ, ಅವರಿಗೆ ಶಕ್ತಿ ತುಂಬಿದ್ದೀವಿ, ಅವರಿಗೆ ಇನ್ಮೇಲಿಂದ ಅವರ ಭವಿಷ್ಯ ಉಜ್ವಲ ಆಗುತ್ತೆ ಅಂತ ಇವರೇ ತಾನೇ ಎಲ್ಲ ಕಡೆ ಓಡಾಡಿ ಹೇಳಿದ್ದು. ಎಲ್ಲ ಕಡೆನೂ ಕೂಡ ಇವರು ದೊಡ್ಡ ದೊಡ್ಡ ಫಂಕ್ಷನ್ ಮಾಡಿದ್ರು. ಈಗ 2023ರಲ್ಲಿ ಪಾಸಾದಂಥ ಬಿಲ್ಲು ಏಪ್ರಿಲ್ 16, 2026ರಲ್ಲಿ ನೋಟಿಫೈ ಮಾಡ್ತಾರೆ. ನೋಡಿ ಇಲ್ಲಿ ಇದು ನೋಟಿಫಿಕೇಶನ್ ಯಾವುದ್ರದ್ದು, 23 ಬಿಲ್. 3 ವರ್ಷ ಬೇಕಾಗಿತ್ತ ಮೋದಿ ಸರ್ಕಾರದವರಿಗೆ, ಮೋದಿಯವರಿಗೆ ಇದನ್ನು ನೋಟಿಫೈ ಮಾಡಲಿಕ್ಕೆ. ಏಪ್ರಿಲ್ 16 ಇಲ್ಲಿ ಭಾಳ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಇನ್ ಎಕ್ಸೈಸ್ ಆಫ್ ಪವರ್ಸ್ ಕನ್ಫರ್ಡ್ ಬೈ ಸಬ್ಸೆಕ್ಷನ್ 2 ಆಫ್ ಸೆಕ್ಷನ್ 1